ವೆಲ್ಕಮ್ ಟು ವಿಷನ್ ನ್ಯೂ ಇಂಡಿಯಾ. ಆತ್ಮೀಯ GDS ಮಿತ್ರರೇ, ಇಂದಿನ ವಿಡಿಯೋದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನ IT ಮಾಡರ್ನೈಸೇಷನ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಪ್ರಮುಖ ಸಂಕ್ಷೇಪಾಕ್ಷರಗಳ ವಿಸ್ತೃತ ರೂಪ ಅಥವಾ ಫುಲ್ ಫಾರ್ಮ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. GDS to PA ಪರೀಕ್ಷೆಯಲ್ಲಿ 10 ಪ್ರಶ್ನೆಗಳನ್ನು IT ಮಾಡರ್ನೈಸೇಷನ್ ಪ್ರಾಜೆಕ್ಟ್ ವಿಭಾಗದಿಂದ ಕೇಳಲಾಗುತ್ತದೆ. CCEA ಅಥವಾ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಇದು ನವೆಂಬರ್ 2012ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನ IT ಮಾಡರ್ನೈಸೇಷನ್ ಪ್ರಾಜೆಕ್ಟನ್ನು ಅಪ್ರೂವ್ ಮಾಡುತ್ತೆ. ಸೊ IT ಮಾಡರ್ನೈಸೇಷನ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಪ್ರಮುಖ ಸಂಕ್ಷೇಪಾಕ್ಷರಗಳ ವಿಸ್ತೃತ ರೂಪ ಅಥವಾ ಫುಲ್ ಫಾರ್ಮ್ಸನ್ನು ಇಲ್ಲಿ ಗಮನಿಸೋಣ. ಮೊದಲನೇದು CEPT, ಇದರ ವಿಸ್ತೃತ ರೂಪ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಪೋಸ್ಟಲ್ ಟೆಕ್ನಾಲಜಿ. ಎರಡನೇದು SD ಅಂದರೆ ಸರ್ವಿಸ್ ಡೆಸ್ಕ್. NSH ನ್ಯಾಷನಲ್ ಸಾರ್ಟಿಂಗ್ ಹಬ್. ಇನ್ನು SPCC ಸ್ಪೀಡ್ ಪೋಸ್ಟ್ ಕಾನ್ಸಂಟ್ರೇಷನ್ ಸೆಂಟರ್. ಮುಂದಿನದು PH ಅಂದರೆ ಪಾರ್ಸಲ್ ಹಬ್. MNOP ಅಂದರೆ ಮೇಲ್ ನೆಟ್ವರ್ಕ್ ಆಪ್ಟಿಮೈಸೇಷನ್ ಪ್ರಾಜೆಕ್ಟ್. ಇನ್ನು EMS ಇದರ ವಿಸ್ತೃತ ರೂಪ ಎಕ್ಸ್ಪ್ರೆಸ್ ಮೇಲ್ ಸರ್ವಿಸ್. VSAT ವೆರಿ ಸ್ಮಾಲ್ ಅಪೆರ್ಚರ್ ಟರ್ಮಿನಲ್. ನೆಕ್ಸ್ಟ್ ISP ಇಂಡಿಯನ್ ಸೆಕ್ಯೂರಿಟಿ ಪ್ರೆಸ್, ಇದು ನಾಸಿಕ್ನಲ್ಲಿದೆ. ಇನ್ನು MDG ಅಂದರೆ ಮುಖ್ಯ ಡಾಕ್ ಘರ್. ಇನ್ನು ಕ್ಯಾಪ್ಚಾ ಇದರ ವಿಸ್ತೃತ ರೂಪ ಕಂಪ್ಲೀಟ್ಲಿ ಆಟೋಮೇಟೆಡ್ ಪಬ್ಲಿಕ್ ಟ್ಯೂರಿಂಗ್ ಟೆಸ್ಟ್ ಟು ಟೆಲ್ ಕಂಪ್ಯೂಟರ್ಸ್ ಆ್ಯಂಡ್ ಹ್ಯೂಮನ್ಸ್ ಅಪಾರ್ಟ್. ಮುಂದಿಂದು CMS ಅಂದರೆ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ESS ಎಂಪ್ಲಾಯಿ ಸೆಲ್ಫ್ ಸರ್ವಿಸ್. ನೆಕ್ಸ್ಟು KYC ನೋ ಯುವರ್ ಕಸ್ಟಮರ್. ಇನ್ನು IMPS ಅಂದರೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್. ನೆಫ್ಟ್ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಮುಂದಿನದು T ಕೋಡ್ ಅಂದರೆ ಟ್ರಾನ್ಸಾಕ್ಷನ್ ಕೋಡ್. ಇನ್ನು SAP ಸಿಸ್ಟಮ್ಸ್ ಅಪ್ಲಿಕೇಶನ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ಇನ್ನು WAN ಅಂದರೆ ವೈಡ್ ಏರಿಯಾ ನೆಟ್ವರ್ಕ್. ಇನ್ನು CSI ಇದರ ವಿಸ್ತೃತ ರೂಪ ಕೋರ್ ಸಿಸ್ಟಮ್ ಇಂಟಿಗ್ರೇಟರ್. ಇನ್ನು RH ಅಂದರೆ ರೂರಲ್ ಹಾರ್ಡ್ವೇರ್. RSI ರೂರಲ್ ಸಿಸ್ಟಮ್ ಇಂಟಿಗ್ರೇಟರ್. ಇನ್ನು ನೆಕ್ಸ್ಟ್ MOH ಮೇಲ್ ಆಪರೇಷನ್ ಹಾರ್ಡ್ವೇರ್. CRM ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. OEM ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್. ಇನ್ನು ERP ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ನೆಕ್ಸ್ಟ್ RICT ರೂರಲ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಇನ್ನು ದರ್ಪಣ್ ಡಿಜಿಟಲ್ ಅಡ್ವಾನ್ಸ್ಮೆಂಟ್ ಆಫ್ ರೂರಲ್ ಪೋಸ್ಟ್ ಆಫೀಸ್ ಫಾರ್ ಎ ನ್ಯೂ ಇಂಡಿಯಾ. ಇನ್ನು KIF ಕಸ್ಟಮರ್ ಐಡೆಂಟಿಫಿಕೇಷನ್ ಫೈಲ್. UMTS ಇದರ ವಿಸ್ತೃತ ರೂಪ ಯೂನಿವರ್ಸಲ್ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಸಿಸ್ಟಮ್. ಇನ್ನು AMOLED ಆಕ್ಟಿವ್ ಮ್ಯಾಟ್ರಿಕ್ಸ್ ಆರ್ಗ್ಯಾನಿಕ್ ಲೈಟ್ ಎಮಿಟಿಂಗ್ ಡಯೋಡ್. ಇನ್ನು BIOS ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇನ್ನು ಮುಂದಿನ ಸಂಕ್ಷೇಪಾಕ್ಷರ SQL ಇದರ ವಿಸ್ತೃತ ರೂಪ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. CSD ಅಂದರೆ ಸರ್ಕಲ್ಸ್ ಸ್ಟ್ಯಾಂಪ್ ಡಿಪೋಟ್. PSD ಪೋಸ್ಟಲ್ ಸ್ಟೋರ್ಸ್ ಡಿಪೋಟ್. ಇನ್ನು AMPC ಆಟೋಮ್ಯಾಟಿಕ್ ಮೇಲ್ ಪ್ರೊಸೆಸಿಂಗ್ ಸೆಂಟರ್. EOY ಇದರ ಫುಲ್ ಫಾರ್ಮ್ ಎಂಡ್ ಆಫ್ ದ ಇಯರ್. CRP ಕಸ್ಟಮರ್ ರಿಲೇಷನ್ಶಿಪ್ ಪ್ರೊಡಕ್ಷನ್. ಇನ್ನು ECP ಎಂಟರ್ಪ್ರೈಸ್ ಕಂಟೆಂಟ್ ಪ್ರೊಡಕ್ಷನ್. ನೆಕ್ಸ್ಟು CRC ಕಂಪ್ಯೂಟರೈಸ್ಡ್ ರಿಜಿಸ್ಟ್ರೇಷನ್ ಸೆಂಟರ್. ನೆಕ್ಸ್ಟು CIS ಅಂದರೆ ಕೋರ್ ಇನ್ಶೂರೆನ್ಸ್ ಸೊಲ್ಯೂಷನ್. ಇನ್ನು CPOC ಇದರ ವಿಸ್ತೃತ ರೂಪ ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇನ್ನು PTC ಪೋಸ್ಟಲ್ ಟ್ರೈನಿಂಗ್ ಸೆಂಟರ್. ಮುಂದಿನದ್ದು CFT ಇದರ ವಿಸ್ತೃತ ರೂಪ
ಕಾಂಬ್ಯಾಟಿಂಗ್ ದ ಫೈನಾನ್ಸಿಂಗ್ ಆಫ್ ಟೆರರಿಸಮ್. ಇನ್ನು SOL ಸರ್ವಿಸ್ ಔಟ್ಲೆಟ್. ಮುಂದಿನದು ECS, ಇದರ ವಿಸ್ತೃತ ರೂಪ ಇಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್. ನೆಕ್ಸ್ಟು CPC ಸರ್ಕಲ್ ಪ್ರೊಸೆಸಿಂಗ್ ಸೆಂಟರ್ ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಸೆಂಟರ್ ಅಂತಲೂ ಕರೀತಾರೆ. ಇನ್ನು DPMS, ಇದರ ಫುಲ್ ಫಾರ್ಮ್ ಡೆಲಿವರಿ ಆ್ಯಂಡ್ ಪೋಸ್ಟ್ಮ್ಯಾನ್ ಮ್ಯಾನೇಜ್ಮೆಂಟ್ ಸ್ಕ್ರೀನ್. ಇನ್ನು SSS ಸ್ಟಾಫ್ ಶೆಡ್ಯೂಲಿಂಗ್ ಸ್ಕ್ರೀನ್. ನೆಕ್ಸ್ಟು BOD ಅಂದರೆ ಬಿಗಿನಿಂಗ್ ಆಫ್ ದ ಡೇ. ಇನ್ನು EOD ಅಂದರೆ ಎಂಡ್ ಆಫ್ ದ ಡೇ. ನೆಕ್ಸ್ಟು HTTPS ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್. ಇನ್ನು IMAP, ಇದರ ವಿಸ್ತೃತ ರೂಪ ಇಂಟರ್ನೆಟ್ ಮೆಸೇಜ್ ಎಕ್ಸೆಸ್ ಪ್ರೋಟೋಕಾಲ್. ನೆಕ್ಸ್ಟು JRE ಜಾವಾ ರನ್ ಟೈಮ್ ಎನ್ವಿರಾನ್ಮೆಂಟ್. ನೆಕ್ಸ್ಟು AEPS ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್. ಇನ್ನು IPPB ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್. ನೆಕ್ಸ್ಟು PMA ಪೋಸ್ಟ್ಮ್ಯಾನ್ ಮೊಬೈಲ್ ಅಪ್ಲಿಕೇಶನ್. ಮುಂದಿನದ್ದು F&A, ಇದರ ವಿಸ್ತೃತ ರೂಪ ಫೈನಾನ್ಸ್ ಆ್ಯಂಡ್ ಅಕೌಂಟಿಂಗ್. POS ಅಂದರೆ ಪಾಯಿಂಟ್ ಆಫ್ ಸೇಲ್. ಇನ್ನು IPVS ಇಂಡಿಯಾ ಪೋಸ್ಟ್ ವಿಸಿಬಿಲಿಟಿ ಸಿಸ್ಟಮ್. ನೆಕ್ಸ್ಟು ECMS ಎಂಟರ್ಪ್ರೈಸ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇನ್ನು URL, ಇದರ ಫುಲ್ ಫಾರ್ಮ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ನೆಕ್ಸ್ಟು ATM, ಇದರ ವಿಸ್ತೃತ ರೂಪ ಆಟೋಮೇಟೆಡ್ ಟೆಲ್ಲರ್ ಮಷೀನ್. DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ನೆಕ್ಸ್ಟು GL ಕೋಡ್ ಅಂದರೆ ಜನರಲ್ ಲೆಡ್ಜರ್ ಕೋಡ್. ಮುಂದಿನದ್ದು GSM ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್. ನೆಕ್ಸ್ಟು CDMA ಕೋಡ್ ಡಿವಿಷನ್ ಮಲ್ಟಿಪಲ್ ಎಕ್ಸೆಸ್. ಮುಂದಿನದು SIM ಸಬ್ಸ್ಕ್ರೈಬರ್ಸ್ ಐಡೆಂಟಿಫಿಕೇಷನ್ ಮಾಡ್ಯೂಲ್. ನೆಕ್ಸ್ಟು GPRS ಜನರಲ್ ಪ್ಯಾಕೆಟ್ ರೇಡಿಯೋ ಸರ್ವಿಸ್. ಇನ್ನು TCS, ಇದರ ವಿಸ್ತೃತ ರೂಪ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. TCIL ಟೆಲಿಕಮ್ಯುನಿಕೇಷನ್ಸ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್. ನೆಕ್ಸ್ಟು DGS&D ಡೈರೆಕ್ಟರ್ ಜನರಲ್ ಆಫ್ ಸಪ್ಲೈಸ್ ಆ್ಯಂಡ್ ಡಿಸ್ಪೋಸಲ್ಸ್. ನೆಕ್ಸ್ಟು RTGS, ಇದರ ವಿಸ್ತೃತ ರೂಪ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ನೆಕ್ಸ್ಟು NPCI ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇನ್ನು APBS ಅಂದರೆ ಆಧಾರ್ ಪೇಮೆಂಟ್ ಬ್ರಿಡ್ಜ್ ಸಿಸ್ಟಮ್. ಮುಂದಿನದ್ದು DBMS ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇನ್ನು DNS, ಇದರ ವಿಸ್ತೃತ ರೂಪ ಡೊಮೈನ್ ನೇಮ್ ಸಿಸ್ಟಮ್. ನೆಕ್ಸ್ಟು HTML ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇನ್ನು IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ನೆಕ್ಸ್ಟು PRSS, ಇದರ ಫುಲ್ ಫಾರ್ಮ್ ಪೇ ರೋಲ್ ಸೇವಿಂಗ್ ಸ್ಕೀಮ್. ಇನ್ನು CBPO ಸೆಂಟ್ರಲಿ ಬೇಸ್ಡ್ ಪೋಸ್ಟ್ ಆಫೀಸ್. ಇನ್ನು HDMS, ಇದರ ವಿಸ್ತೃತ ರೂಪ ಹೆಲ್ಪ್ ಡೆಸ್ಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನೆಕ್ಸ್ಟು WNX ಅಂದರೆ ವರ್ಲ್ಡ್ ನೆಟ್ ಎಕ್ಸ್ಪ್ರೆಸ್. ನೆಕ್ಸ್ಟು PNOP ಅಂದರೆ ಪಾರ್ಸಲ್ ನೆಟ್ವರ್ಕ್ ಆಪ್ಟಿಮೈಸೇಷನ್ ಪ್ರಾಜೆಕ್ಟ್. ಇನ್ನು PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್. ನೆಕ್ಸ್ಟು AML, ಇದರ ವಿಸ್ತೃತ ರೂಪ ಆ್ಯಂಟಿ ಮನಿ ಲಾಂಡ್ರಿಂಗ್. ಮುಂದಿನ ಸಂಕ್ಷೇಪಾಕ್ಷರ FSI, ಇದರ ವಿಸ್ತೃತ ರೂಪ ಫೈನಾನ್ಷಿಯಲ್ ಸರ್ವಿಸ್ ಇಂಟಿಗ್ರೇಟರ್. ಇನ್ನು NI ಅಂದರೆ ನೆಟ್ವರ್ಕ್ ಇಂಟಿಗ್ರೇಟರ್. ನೆಕ್ಸ್ಟು DCF ಡಾಟಾ ಸೆಂಟರ್ ಫೆಸಿಲಿಟಿ. ಇನ್ನು CM ಅಂದರೆ ಚೇಂಜ್ ಮ್ಯಾನೇಜ್ಮೆಂಟ್. ಸೊ ಇವಿಷ್ಟು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನ IT ಮಾಡರ್ನೈಸೇಷನ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಪ್ರಮುಖ ಸಂಕ್ಷೇಪಾಕ್ಷರಗಳ ವಿಸ್ತೃತ ರೂಪ ಅಥವಾ
ಫುಲ್ ಫಾರ್ಮ್ಸ್ನ ಮಾಹಿತಿ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಖಂಡಿತ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದ.